ಓಕೆ ಗೈಸ್, ಐ ವಿ ಎಫ್ ಆದಮೇಲೆ ನಿಮಗೆ ಟ್ವಿನ್ಸ್ ಮಕ್ಕಳಾಗಿರೋದಾ ಅಂತ. ಬಟ್ ನಮಗೆ ಸಕ್ಸಸ್ ಆಗಲಿಲ್ಲ. ಸುಮಾರು ಗೈಸ್ ಮಾರ್ಕೆಟಿಗೆ ಹೋಗಿ ನೋಡಿ ಏನಿದ್ದು 15 ಡೇಸಲ್ಲಿ 7.2 ಬಂದಿತ್ತು. ಜನರ ಬಾಯಲ್ಲಿ ನಿಮ್ಮ ಒಂದು ಭವಿಷ್ಯನೇ ಯಾವತ್ತೂ ಕೊಡಬೇಡಿ. ಓಕೆ ಗೈಸ್, ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪವನ ಲೋಕೇಶ್ ಕನ್ನಡ ವ್ಲಾಗ್ಸ್. ಗೈಸ್, ಇನ್ನು ನನ್ನ ವಾಯ್ಸ್ ರಿಟರ್ನ್ ಆಗಿಲ್ಲ, ಸ್ವಲ್ಪ ವಾಯ್ಸ್ ಕಟ್ತಂಗೆ ಇದೆ. ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಬಿಕಾಸ್ ಇವಾಗ 3 ಡೇಸಿಂದ ಬಿಸಿಲು ಬರ್ತಿದೆ, ಪರವಾಗಿಲ್ಲ ವಾತಾವರಣ. ನಾನು ಇವತ್ತು ಸ್ವಲ್ಪ ಔಟ್ಸೈಡ್ ಅಂದರೆ ಈಚೆ ಕಡೆ ಮಾಡ್ತಾಯಿದ್ದೀನಿ. ಬೆಳಕು ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ. ಗೈಸ್ ಏನಿಲ್ಲ, ನಾನೊಂದು ಕ್ಲಾರಿಟಿ ಕೊಡಬೇಕಾಗಿತ್ತು. ನಾನು ಲಾಸ್ಟ್ ಟೈಮು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಐ ವಿ ಎಫ್ ಫೇಲ್ಡ್ ಆಯಿತು, 2 ಐ ವಿ ಎಫ್. ಅದಾದಮೇಲೆ ನಾನು ಹಾಸ್ಪಿಟಲ್ಗೆ ಹೋಗೋದನ್ನೇ ಬಿಟ್ಬಿಟ್ಟೆ. ಅದಾದಮೇಲೆ ಒಂದು 6 ಮಂತ್ಗೆ ನಾವು ತಿರುಪತಿಗೆ ಹೋಗಿ ಬಂದಮೇಲೆ ನನಗೆ ಕನ್ಫರ್ಮ್ ಆಯಿತು ಪ್ರೆಗ್ನೆನ್ಸಿ ಅಂತ. ಎಷ್ಟೋ ಜನ ಅದನ್ನು ಫುಲ್ ವಿಡಿಯೋ ನೋಡೇ ಇಲ್ಲ. ಫುಲ್ ವಿಡಿಯೋ ನೋಡ್ದೇ ನನಗೊಂದು 2-3 ಜನ ಕೇಳಿದ್ದಾರೆ, ನೀವು ಐ ವಿ ಎಫ್ ಆದಮೇಲೆ ನಿಮಗೆ ಟ್ವಿನ್ಸ್ ಮಕ್ಕಳಾಗಿದ್ದ, ಐ ವಿ ಎಫ್ ಆದಮೇಲೆ ನಿಮಗೆ ಟ್ವಿನ್ಸ್ ಮಕ್ಕಳಾಗಿರೋದಾ ಅಂತ. ಗೈಸ್, ಫುಲ್ ವಿಡಿಯೋನ ದಯವಿಟ್ಟು ನೋಡಿ. ಬಿಕಾಸ್ ಏನಕ್ಕೆ ಅಂದರೆ ಐ ವಿ ಎಫ್ ಅಂದರೆ ಹೇಳಲೇಬಾರ್ದು ಅಂತ ಏನಲ್ಲ. ಐ ವಿ ಎಫ್ ಆಗಿದರೆ ನಾನಂತೂ ಅದಕ್ಕೆ ಇದೇ ಮಾಡ್ಕೊಳ್ಳಲ್ಲ, ಫೀಲೇ ಮಾಡಿ ಇರೋದನ್ನ ಇದ್ದಂಗೆ ಹೇಳ್ತೀನಿ, ಅದರಲ್ಲಿ ಏನಿದೆ. ಬಟ್ ನಮ್ಗೆ ಐ ವಿ ಎಫ್ ಕನ್ಫರ್ಮ್ ಆಗಲಿಲ್ಲ. ಬಟ್ ಐ ವಿ ಎಫ್ ನಾವು ಮಾಡಿಸ್ಕೋಬೇಕು ಅಂದ್ಕೊಂಡ್ವಿ. ಬಿಕಾಸ್ ಆಲ್ರೆಡಿ ಒಂದು ಮದುವೆಗೆ 5 ಇಯರ್ಸ್ ಆದಮೇಲೆ, ಆಲ್ರೆಡಿ 5 ಇಯರ್ಸ್ ಆಯ್ತಲ್ವ, ಲೇಟ್ ಆಯಿತು ಅಂತ ಅಂದ್ಬಿಟ್ಟು ಐ ವಿ ಎಫೇ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ಮೈಂಡಲ್ಲಿ ಫಿಕ್ಸ್ ಆಗಿ ಮಾಡಿಸಿದ್ವಿ ಕೂಡ. ಬಟ್ ನಮಗೆ ಸಕ್ಸಸ್ ಆಗಲಿಲ್ಲ. ಸುಮಾರು ಒಂದು 7 lakh ವೇಸ್ಟ್ ಆಯಿತು ನಮ್ಮದು. ಸಕ್ಸಸ್ ಆಗಲಿಲ್ಲ. ಅದು ಎಲ್ರಿಗೂ ಸಕ್ಸಸ್ ಆಗಲ್ಲ ಗೈಸ್. ನನಗೆ ಗೊತ್ತಿರೋಂಗೆ ಡಾಕ್ಟ್ರುಗಳು ಅದಕ್ಕೆ ಗ್ಯಾರಂಟಿ ಕೊಡೋದೆ 55ಇಂದ 60% ಅಷ್ಟೇ ಗ್ಯಾರಂಟಿ ಕೊಡೋದು. ಐ ವಿ ಎಫ್ ಮಾಡಿಸೋರು ತುಂಬ ಯೋಚನೆ ಮಾಡಿ ಏಜ್ ಆಗೋಗಿದ್ರೆ, ಎಬೋ 30 ಆಗಿದೆ ಅಂದರೆ ಮಾತ್ರ ಐ ವಿ ಎಫ್ ಮಾಡಿಸಿ. 30 ಇಯರ್ಸ್ ಆಗಿಲ್ಲ ಅಂದರೆ ದಯವಿಟ್ಟು ಐ ವಿ ಎಫ್ ಮಾಡಿಸ್ಬೇಡಿ, ವೆಯ್ಟ್ ಮಾಡಿ ನೋಡಿ. ಬಿಕಾಸ್ ಅಷ್ಟು ಬೇಗ ಅಷ್ಟು ಆತರ ಪಡಬೇಡಿ. ನನ್ನ ಪ್ರಕಾರ ಅಷ್ಟು ಬೇಗ ಡಿಸಿಷನ್ ತೊಗೋಬೇಡಿ ಐ ವಿ ಎಫ್ಗೆ. ನಮ್ಮದು ಆ ಥರ ಆಯಿತು. ಹಾಗಾಗಿ ನಾವು ಐ ವಿ ಎಫ್ 2 ಸಲ ಫೇಲ್ ಆಯಿತು. ನಾನು ಅದ್ರ ಬಗ್ಗೆನೇ ಹೇಳಿರೋದು ಆ ವಿಡಿಯೋನಲ್ಲಿ. ಆ ವಿಡಿಯೋ ಫುಲ್ ನೋಡಿಲ್ಲ, ಹಾಗಾಗಿ ಅದನ್ನು ಕೇಳ್ತಾ ಇರ್ತೀರ. ಬಟ್ ಗಾಯ್ಸ್, ನೀವೆಲ್ಲ ಅಂದರೆ ಐ ವಿ ಎಫ್ ಅಂತ ಅಂದ ತಕ್ಷಣ ತುಂಬ ಹಳ್ಳಿಗಳಲ್ಲಿ ತುಂಬ ಅದು ಮೆಚೂರಿಟಿ ಮೈಂಡಲ್ಲಿದೆ. ಮತ್ತು ತುಂಬ ಜನ ಅಂದ್ಕೊಳ್ಳೋದು ಬೇರೆಯವ್ರ ಮಕ್ಕಳನ್ನ ಹೊಟ್ಟೆ ಹಾಕ್ಬಿಡ್ತಾರೆ. ಬಟ್ ನಾವು 2 ಮಾಡಿಸಿ ಅದು ಫೇಲ್ಡ್ ಆಗಿದೆ. ಬಟ್ ನಾನು ಓದಿರೋದು ಸೈನ್ಸ್ ಫೀಲ್ಡೇ. ಬಟ್ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಐ ವಿ ಎಫ್ ಅನ್ನೋದು ಕೆಟ್ಟದ್ದಲ್ಲ. ಏನು ಅಂತ ಅಂದರೆ ಹೊಟ್ಟೆ ಒಳಗಡೆ ಆಗೋ ಪ್ರೋಸೆಸ್ ಅಂದರೆ ಫರ್ಟಿಲೈಸ್ ಪ್ರೋಸೆಸ್ ಏನು ಹೊಟ್ಟೆ ಒಳಗಡೆ ಆಗುತ್ತೆ. ಈಗ ಹೆಣ್ಮಕ್ಳಿಗೆ ಮೊಟ್ಟೆ ರಿಲೀಸ್ ಆಗುತ್ತೆ, ಗಂಡು ಮಕ್ಳಿಗೆ ಸ್ಪರ್ಮ್ ಇರುತ್ತೆ. ಅದು ಏನು ಹೊಟ್ಟೆ ಒಳಗಡೆ ಆಗೋದನ್ನ ಹೊರಗಡೆ ನಡೆಯುತ್ತೆ ಪ್ರೋಸೆಸ್. ಲೈಕ್ ಈಗ ಹೆಣ್ಮಕ್ಳನ್ನ ಎಗ್ನ ತೊಗೊಳ್ತಾರೆ, ಗಂಡಸರು ಸ್ಪರ್ಮ್ನ ತೊಗೋತಾರೆ. ಅದು ಫರ್ಟಿಲೈಸ್ ಹೊರಗಡೆ ಮಾಡ್ತಾರೆ. ಅಂದರೆ ಒಂದು ಮೊಳಕೆ ಬರೋ ಥರ ಮಾಡಿ, ಈಗ ಒಂದು ಕಾಳು ಮೊಳಕೆ ಬಂದಮೇಲೆ ಗಿಡ ಆಗುತ್ತಲ್ವ ಜಮೀನಲ್ಲಿ, ಅದೇ ಥರ ಅದು ಮೊಳಕೆ ಬಂದಿದ್ದನ್ನ ಹೆಣ್ಮಕ್ಳು ಹೊಟ್ಟೆಗೆ ಇಂಜೆಕ್ಟ್ ಮಾಡ್ತಾರೆ ಅಷ್ಟೇ. ಅದನ್ನು ಇಂಜೆಕ್ಷನ್ ಮಗು ಅಂತ ಏನೇನೋ ಹೇಳ್ತಾರೆ. ನಗು ಬರುತ್ತೆ, ಗೊತ್ತಿರೋರಿಗೆ ಅದನ್ನು ಕೇಳಿದಾಗ ನಗು ಬರುತ್ತೆ. ಅಂದರೆ ಅವ್ರಿಗೆಲ್ಲ ಅಷ್ಟು ನಾಲೆಡ್ಜ್ ಇರಲ್ಲ, ಗೊತ್ತಿರಲ್ಲ ಅಷ್ಟೇ, ಅಂದ್ಕೊಂಡು ಸುಮ್ಮನೆ ಆಗಬೇಕಷ್ಟೇ. ಬಟ್ ನನ್ನ ಪ್ರಕಾರ ಐ ವಿ ಎಫ್ ಏನು ಕೆಟ್ಟದ್ದೇನಲ್ಲ. ಕೆಟ್ಟದಾಗಿದ್ದರೆ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ಗಳೆಲ್ಲ ಮಾಡಿಸ್ಕೊಳ್ತಿದ್ರ, ದಿ ಬೆಸ್ಟ್. ಆಗದೆ ಇರೋರಿಗೆ ಒಳ್ಳೆಯದೇ. ಬಟ್ ಅದು ನನಗೆ ತುಂಬ ಜನ ನಮ್ಮ ವೀಡಿಯೋನ ನೋಡ್ಬಿಟ್ಟು ಕೇಳ್ತೇನೇ ಇದ್ರಿ. ಅದಕ್ಕೆ ನಾನು ಕ್ಲಾರಿಟಿ ಕೊಡಬೇಕಾಗಿತ್ತು. ಐ ವಿ ಎಫ್ ಅಲ್ಲಿ ಆಗಿದ್ದರೆ ಐ ವಿ ಎಫ್ ಅಲ್ಲಿ, ಈಗ ಆ್ಯಕ್ಟರ್ ತಾರಾ ಇದ್ದಾರಲ್ಲ, ಅವ್ರು ಐ ವಿ ಎಫ್ ಅಲ್ಲಿ ಆಗಿರೋದವ್ರ ಮಗ, ಅದನ್ನು ಡೈರೆಕ್ಟಾಗಿ ಹೇಳ್ತಾರೆ. ಅದರಲ್ಲಿ ಏನಿದೆ ತಪ್ಪು? ಐ ವಿ ಎಫ್ ಅನ್ನೋದು ತಪ್ಪೇ ಅಲ್ಲ ನನ್ನ ಪ್ರಕಾರ. ಬಟ್ ಜನಗಳು ತಿಳ್ಕೊಳ್ತಾ ಇರೋ ರೀತಿ ತಪ್ಪು. ಇಂಜೆಕ್ಷನ್ ಮಗು ಅಂತೆ, ಇಂಜೆಕ್ಷನಿಂದ ಆಗೋದಂತೆ, ದಟ್ಸ್ ರಿಯಲಿ ರಾಂಗ್. ಇಂಜೆಕ್ಷನಿಂದ ಮಕ್ಕಳಾಗೋದಾಗಿದ್ದರೆ ಏನೇನೋ ಮಾತಾಡ್ತಾರಪ್ಪ. ಅದು ತಪ್ಪು. ಐ ವಿ ಎಫ್ ಅಂದರೆ ಇಷ್ಟೇ, ಜಸ್ಟ್ ಹೊಟ್ಟೆ ಒಳಗಡೆ ಆಗೋ ಪ್ರೋಸೆಸ್. ಎಗ್ಗು ಮತ್ತು ಸ್ಪರ್ಮು ಕಾಂಟ್ಯಾಕ್ಟ್ ಆಗಿ ಹೊಟ್ಟೆ ಒಳಗಡೆ ಪ್ರೋಸೆಸ್ ಆಗಿ ಈ ಹೊಟ್ಟೆಗೆ ಬಂದು ಬೀಳುತ್ತೆ. ಅಂದರೆ ಎಗ್ಗು ಮತ್ತು ಸ್ಪರ್ಮು ಕಾಂಟ್ಯಾಕ್ಟ್ ಆಗೋದು ಫೆಲೋಪಿಯನ್ ಟ್ಯೂಬಲ್ಲಿ. ಫೆಲೋಪಿಯನ್ ಟ್ಯೂಬಿಂದ ಹೊಟ್ಟೆಗೆ ಬಂದುಬೀಳುತ್ತೆ. ಅದು ಹೊಟ್ಟೆಗೆ ಬಂದು ಬೀಳುತ್ತಲ್ವ, ಅದು ಹೊಟ್ಟೆ ಒಳಗೆ ನಡೀತಿರೋ ಪ್ರೋಸೆಸ್. ಹೊರಗಡೆ ಜಸ್ಟ್ ಫರ್ಟಿಲೈಸ್ ಮಾಡಿ 1 or 2 ಡೇಸಲ್ಲಿ ಹೊಟ್ಟೆ ಒಳಗೆ ಹಾಕ್ತಾರೆ ಗೈಸ್, ಅಷ್ಟೇ. ನಾವು ತಂದೆ ತಾಯಿನೇ ತಗೊಂಡು ಅದನ್ನ ಫರ್ಟಿಲೈಸ್ ಮಾಡಿ ಹೇಗಿದೆ ಸ್ಪರ್ಮ್ ಕ್ವಾಲಿಟಿ ಹೇಗಿದೆ ಅಂತ ಚೆಕ್ ಮಾಡಿ ಅವಕ್ಕೇನಾದ್ರು ಮೆಡಿಕೇಷನ್ ಕೊಡಬೇಕಾದ್ರೆ ಕೊಟ್ಟು ಅದನ್ನು ಹೊಟ್ಟೆ ಒಳಗಡೆ ಹಾಕ್ತಾರೆ ಅಷ್ಟೇ. ನಿಮ್ಮದೇ ಮಗು
ಜನಗಳ ಮಾತಾ ಕೇಳಿಕೊಂಡು ಹಸ್ಬೆಂಡ್ಸ್ ಆಗಲಿ ವೈಫ್ಸ್ ಆಗಲಿ ಅದ್ರ ಬಗ್ಗೆ ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ. ನಿಮಗೆ ಎಬೋ 30 ಇಯರ್ಸ್ ಆಗಿದೆ ಅಂದರೆ ಕೋರ್ಸ್ ಮಾಡಿಸ್ಕೊಳ್ಳಿ IVFನ. ಮಕ್ಕಳಿಲ್ಲ ಅಂತ ಏನಕ್ಕೆ ಸಫರ್ ಪಡ್ತೀರಾ? 30 ಎಬೋ ಆಗಿದೆ ಅಂದರೆ ಮಾಡಿಸ್ಕೊಳ್ಳಿ. ಬಟ್ ನಮಗಾದಾಗ ಒಂದು 23 ಇಯರ್ಸ್ಗೆ ನಾನು IVF ನಂಗೆ ಇವಾಗ ನೆನ್ಕೊಂಡ್ರೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊಂಡ್ವಿ. ನನ್ನ ಫ್ರೆಂಡ್ ಎಲ್ಲ ಅದೇ ಬೈತಾರೆ, ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊಂಡೆ ಹಾಸ್ಪಿಟಲ್ ಅಂದ್ಕೊಂಡು ಅಂತ. ನನಗೆ ತುಂಬಾ ಪ್ರಾಬ್ಲಮ್ ಇತ್ತು. ನನಗೆ ಪರ್ಸ್ನಲಿ PCOD ನನಗೆ ಈಗಲೂ ಅದೇ ಪ್ರಾಬ್ಲಮ್ ಇದೆ. ಬಟ್ ತುಂಬಾ ಪ್ರಾಬ್ಲಮ್ ಇತ್ತು. ಹಾಗಾಗಿ ಮಾಡಿಸ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿ ಅಷ್ಟು ದುಡ್ಡು ಖರ್ಚು ಮಾಡಿದ್ವಿ. ಬಟ್ ಆ ವೆಂಕಟೇಶ್ವರ ಮೊದಲೇ ಬರೆದ್ಬಿಟ್ಟಿದ್ದ. ನಮ್ಮ ಅಮ್ಮಗೂ 9 ವರ್ಷಕ್ಕೆ ಆಗಿದ್ದು, ನನಗೂ 9 ವರ್ಷಕ್ಕೇ. ಈ ವಯಸ್ಸಿಗೆ ಆಗಬೇಕು, ನನ್ನ ಸನ್ನಿಧಾನಕ್ಕೆ ಬಂದಮೇಲೆ ನಿನಗೆ ಒಳ್ಳೇದಾಗಬೇಕು ಅನ್ನೋದಿತ್ತು ಅನಿಸುತ್ತೆ. ನಾವು ತಿರುಪತಿಗೆ ಹೋಗಿ ಬಂದು ನೆಕ್ಸ್ಟ್ ತಿಂಗಳಿಗೆ ನನಗೆ ಕನ್ಸೀವ್ ಆಗಿದ್ದು. ಬಟ್ ಆ ಹಾಸ್ಪಿಟ್ಲಿಗೆ ತೋರಿಸ್ದೇ ಆಗಿಲ್ಲ ಅಂತ ಹೇಳಲ್ಲ. ನಂಗೆ ಲ್ಯಾಪ್ರೋಸ್ಕೋಪಿ ಆಯಿತು. ಅಂದರೆ ನೀರಿನ ಗುಳ್ಳೆಗಳನ್ನ ಡ್ರಿಲ್ ಮಾಡ್ತಾರೆ. ನಮ್ಮ ಹೊಟ್ಟೆಲಿ ನೀರಿನ ಗುಳ್ಳೆಗಳಿರ್ತಾವಲ್ವ, PCOD ಆದರೆ ಆ ನೀರಿನ ಗುಳ್ಳೆಗಳನ್ನೆಲ್ಲ ಹೊಡಿತಾರೆ. ಹೊಡೆದಾದ್ಮೇಲೆ ಒಂದು 2 ಮಂತ್ಸ್ಗೇನೋ ನಾನು ಕನ್ಸೀವ್ ಆಗಿ 2 ಮಂತ್ಸ್ 1.5 ಮಂತ್ ಏನೋ. ಅದಾದಮೇಲೆ ನಾವು ಇನ್ನು ಹೋಗೋದೇ ಬೇಡ, ಹಾಸ್ಪಿಟ್ಲಿಗೆ ಬಿಡು ಅಂದ್ಕೊಂಡು ಸುಮ್ಮನಿದ್ವಿ. ಹೇಗೋ ದೇವ್ರು ಒಳ್ಳೇದು ಮಾಡಲ್ಲ ಅಷ್ಟೇ ಗೈಸ್. ಅದೊಂದು ಕ್ಲಾರಿಟಿ ಕೊಡಬೇಕಾಗಿತ್ತು. IVF ನನ್ನದು ತಮ್ಲೈನಲ್ಲಿ ಹಾಕಿರೋದು 2 IVF ಮಾಡಿಸಿದ್ವಿ. ಬಟ್ ದೇವರ ನಿರ್ಧಾರ ಬೇರೆ ಆಗಿತ್ತು ಅಂತ. ಅಂದರೆ ನಾವು ಅದು ಮಾಡಿಸಿದ್ರೂ ಅದರಲ್ಲಿ ಆಗಲ್ಲ. ನನ್ನ ಸನ್ನಿಧಾನಕ್ಕೆ ಬಂದಮೇಲೆ ನಿಂಗೆ ಒಳ್ಳೇದಾಗಬೇಕು ಅನ್ನೋದು ದೇವರು ಮೊದಲೇ ನಿರ್ಧಾರ ಮಾಡ್ಕೊಬಿಟ್ಟಿದ್ದ ಅನ್ನೋದನ್ನ ನಾನು ಆ ಥರ ಹೇಳಿರೋದು. ಅದನ್ನು ಏನೇನೋ ತಿಳ್ಕೊಳ್ತಾರೆ, ಏನು ಮಾಡೋಕ್ಕಾಗಲ್ಲ. ಜನಗಳ ಮಾತಿಗೆಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ. ಬಿಕಾಸ್ ಹೇಗಿದ್ರು ಮಾತಾಡ್ತಾರೆ, ಅವ್ರ ಮಾತೆಲ್ಲ ಬಿಡಿ. ನನ್ನದು ಒಂದು ಕ್ಲಾರಿಟಿ ಕೊಡೋಣ ಅಂತ ಅಂದ್ಕೊಂಡೆ ಗೈಸ್. ಬಟ್ ಯಾರೇ ಮಕ್ಕಳಿಲ್ಲದೆ ಇರೋರು ಇದ್ದೀರಾ, ಜನಗಳ ಮಾತಿಗೆ ತಲೆ ಕೆಡಿಸ್ಕೋಬೇಡಿ. ನಿಮಗೆ ಒಳ್ಳೆಯದು ಅನ್ಸುತ್ತಾ ಮಾಡಿ. ಡಾಕ್ಟರ್ ಸಲಹೆ ಕೊಡಿ. ಡಾಕ್ಟರ್ ನಿಮ್ಮಿಂದ ಮುಚ್ಚಿಟ್ಟು ಬೇರೆ ಮಗುನ ನಿಮ್ಮ ಹೊಟ್ಟೆಗೆ ಹಾಕಲ್ಲ ಗೈಸ್. ಅವ್ರಿಗೇನಿದೆ, ನೀವು ನಿಮ್ಮ ಮಕ್ಕಳನ್ನೇ ಹೊಟ್ಟೆಗೆ ಹಾಕಿಸ್ಕೊಳ್ಳೋದು. ಅದನ್ನ ಡಾಕ್ಟ್ರು ಮಾತನ್ನು ಕೇಳಿ ನಿಮ್ಗೆ ಏನು ಸರಿ ಅನಿಸುತ್ತೋ ಅದನ್ನು ಮಾಡಿಕೊಡಿ ಗೈಸ್. ಮಕ್ಕಳಾದರೂ ಮಾತಾಡ್ತಾರೆ, ಮಕ್ಕಳಾಗಲಿಲ್ಲ ಅಂದರೂ ಮಾತಾಡ್ತಾರೆ. ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ನಿಮಗೆ ನಿಮ್ಮ ಹಸ್ಬೆಂಡ್ ನೀವು ಡಿಸ್ಕಷನ್ ಮಾಡಿ ನಿಮಗೆ ಏನು ಅನಿಸುತ್ತೋ ಅದನ್ನು ಮಾಡಿಕೊಡಿ. ಬಿಕಾಸ್ ನನಗೆ IVF ಅಷ್ಟು ಮಾತ್ರ ಗೊತ್ತು. ಮುಂದೆ ಪ್ರೋಸೆಸ್ ಬಗ್ಗೆ ವೀಡಿಯೋ ಮಾಡೋಕ್ಕೆ ಒಬ್ಬರು ಕಮೆಂಟ್ ಮಾಡಿದರು ನನಗೆ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋನ ನಾನು ಹಾಕಿದಾಗ. ಏನಂತ ಅಂದರೆ IVF ಆದಮೇಲೆ ಹೇಗಿರಬೇಕು ಅಂತ ನಂಗೆ ನಿಜ ಗೊತ್ತಿಲ್ಲ ಗೈಸ್. ಯಾಕೆ ಅಂದರೆ ನನಗೆ IVF ಫೇಲ್ಡ್ ಆದಮೇಲೆ ಅದ್ರ ಮುಂದೆ ಪ್ರೋಸೆಸ್ ನನಗೆ ಗೊತ್ತಿಲ್ಲ. ಅಷ್ಟೇ ಆಗಿದ್ದು, ಅದೇನು ದೊಡ್ಡ ಪ್ರೋಸೆಸ್ ಏನಿಲ್ಲ. ಬಟ್ ಅಮೌಂಟ್ ಜಾಸ್ತಿ ಅಷ್ಟೇ. ಬಟ್ ನಮಗೇನು ನಮ್ಮ ಬ್ಯಾಡ್ ಲಕ್ಕಾಗೆ ಅದು ಕನ್ಫರ್ಮ್ ಆಗಲಿಲ್ಲ. ದುಡ್ಡು ಹೋಗಬೇಕು ಅನ್ನೋದಿತ್ತಷ್ಟೇ. ಬಟ್ ಎಲ್ಲ ಒಳ್ಳೆಯದಾಯಿತು. ಚಿನ್ನಂತ 2 ಮಕ್ಕಳು ಆದವು. ಇವಾಗ ಬಿಡಿ ಗೈಸ್. ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ವಿಡಿಯೋನ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ಆ್ಯಕ್ಚುಲಿ ತಿರುಪತಿಯಿಂದ ಬರಬೇಕಾದ್ರೆ ಒಂದು ಸ್ಪೆಷಲ್ ಒಂದು ಪುಟ್ಟ ವೆಂಕಟೇಶ್ವರನ್ನ ತಗೊಂಡೆ. ನಾನು ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡೆ. ಹೇಗಿದೆ? ಇದೊಂದೇ ಅನಿಸುತ್ತೆ ದೇವ್ರ ಸ್ಟ್ಯಾಚ್ಯೂ ತೊಗೊಂಡಿದ್ದು. ಫೋಟೋ ಏನೂ ತೊಗೊಂಡಿಲ್ಲ. ಬಟ್ ನಮ್ಮ ಮನೇಲೆಲ್ಲ ತಿರುಪತಿ ವೆಂಕಟೇಶ್ವರದ್ದೇ ಜಾಸ್ತಿ. ಬಟ್ ಚೆಂದ ಇದೆ ಅಲ್ವಾ? ಇವತ್ತು ಹಾಗೇ ಒಂದು ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಗೈಸ್. ನನಗೇನೋ ಪುಟ್ಟ ವೆಂಕಟೇಶ್ವರ ಏನೋ ಒಂಥರ ಚೆಂದ ಇದೆ. ಹಾಂ, ವರಮಹಾಲಕ್ಷ್ಮಿ ಹತ್ರ ಬರ್ತಿದೆ ಅಲ್ವಾ? ನಾನು ಲಕ್ಷ್ಮೀ ಮುಖವಾಡನ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಒಂದು ವ್ಲಾಗಲ್ಲಿ ರೀಸೆಂಟ್ಲಿನೇ ತೋರಿಸ್ತೀನಿ ನನ್ನ ಒಂದು ಲಕ್ಷ್ಮೀ ಮುಖವಾಡದ್ದು ಎಷ್ಟು ಗ್ರಾಮ್ ಇದೆ, ಎಷ್ಟಿದೆ ಅಂತ ಅಂದ್ಬಿಟ್ಟೆಲ್ಲ. ಲಕ್ಷ್ಮೀ ಮುಖವಾಡದ್ದೇ ಒಂದು ವ್ಲಾಗ್ ಮಾಡ್ತೀನಿ. ಕಮೆಂಟ್ ಮಾಡಿ, ಮಾಡಬೇಕು ಅಂತ ಅನ್ನೋರು. ಇದನ್ನು ಹಾಗೆ ತೋರಿಸೋಣ ಅಂತ ಅಂದ್ಕೊಂಡೆ. ಇದು ತಿರುಪತಿಯಲ್ಲಿ ತೊಗೊಂಡಿದ್ದು. ನಮ್ಮ ಶೋಕೇಸ್ ತೋರಿಸ್ತೀನಿ ರೀ. ಒಂದೊಂದು ಥರ ಮಿನಿ ಹೋಮ್ ಟೂರೇ ಆಗ್ತಿದೆ. ಇಲ್ಲಿ ನಮ್ಮ ಫೋಟೋ ಒಂಥರ ಮಿನಿ ಹೋಮ್ ಟೂರೇ. ಎಲ್ಲ ನೋಡ್ಬಿಟ್ಟಿದ್ದೀರಾ, ಇನ್ನೇನು ಹೋಮ್ ಟೂರ್ ಮಾಡಲಿ. ಆಲ್ಮೋಸ್ಟ್ ನಾನು ಓಡಾಡ್ತಾ ಇರ್ತೀನಿ. ನನಗೆ ಇದು ನನ್ನ ಹಳೆಯ ಆಫೀಸ್ ಗೈಸ್, ಎಲ್ಲೋ ಅಂಬ್ರಲ್ಲ ಅಲ್ಲಿ ಕೊಟ್ಟಿದ್ದು 2 ಇದೆ ಅಲ್ಲಿ. ಒಂದು ಕ್ರೈ ಅನ್ನೋ ಆರ್ಗನೈಸೇಷನ್ಗೆ ವರ್ಕ್ ಮಾಡಬೇಕಾದ್ರೆ ಅದರಲ್ಲಿ ಫಸ್ಟ್ ಅನಿಸುತ್ತೆ ಆ ಮಂತ್ ಟಾರ್ಗೆಟ್ ನನ್ನದೇ ಜಾಸ್ತಿ ಅಚೀವ್ ಆಗಿದ್ದು. ಅವಾಗ ಕೊಟ್ಟಿದ್ದರು ಬೆಸ್ಟ್ ವರ್ಕರ್ ಅಂತ. ಇದು ಮಾಮೂಲಿ ಸರ್ವಿಸ್ ಬೇಸಿಸ್ ಮೇಲೆ ಕೊಟ್ಟಿದ್ದು. 4 ಇಯರ್ ಏನೋ 3 ಇಯರ್ಸ್ ವರ್ಕ್ ಮಾಡಿದ್ದು, ಅದಕ್ಕೆ ಕೊಟ್ಟಿದ್ದು. ಇಲ್ಲಿ ಇದು ಫಸ್ಟ್ ಒನ್ ಅಲ್ಲಿದೆ, ಇದು ಸೆಕೆಂಡ್ದು.
ಆ ತಿಂಗಳಲ್ಲಿ ನಂದು ಸೆಕೆಂಡ್ ಟಾರ್ಗೆಟ್ ಅಚೀವ್ಮೆಂಟ್ ಆಗಿತ್ತು, ಅವಾಗ ಇದೊಂದು ಕೊಟ್ಟಿದ್ರು. ವೆಂಕಟೇಶ್ವರನ ಇಲ್ಲಿಟ್ಟಿದ್ದೀನಿ. ಮತ್ತು ನಮ್ಮದು ನಮ್ಮ ಮನೆಯವರು ಆ್ಯಕ್ಚುಲಿ ನಂಗೆ ಅದು ನೆನ್ಕೊಟ್ರೆ ನಗು ಬರುತ್ತೆ. ಹಾಂ, ಒಂದು ಸಲ ವ್ಯಾಲೆಂಟೈನ್ಸ್ ಡೇಲಿ ಈ ಗಿಫ್ಟ್ನ ತಂದುಕೊಟ್ಟಿದ್ರು. ವ್ಯಾಲೆಂಟೈನ್ಸ್ ಡೇಗೆ ನನ್ನ ಹಸ್ಬೆಂಡ್. ಚೆನ್ನಾಗಿದೆ ಅಲ್ವಾ? ಏನೋ ಒಂಥರ ಕ್ಯೂಟಾಗಿದೆ. ನಾನು ಇದು ಯಾವಾಗಲೂ ಸೇವ್ ಮಾಡಿ ಇಟ್ಕೋಬೇಕು ಅಂದ್ಬಿಟ್ಟು ಜೋಪಾನವಾಗಿ ಇಟ್ಕೊಂಡಿದ್ದೀನಿ ಇಲ್ಲಿ ಇಲ್ಲಿ ನೋಡಿ. ಇಲ್ಲೊಂದು ವೆಂಕಟೇಶ್ವರಂದೇ ಬರುತ್ತೆ. ಇದು ಇಲ್ಲೊಂದು ವೆಂಕಟೇಶ್ವರ, ಇಲ್ಲೊಂದು ವೆಂಕಟೇಶ್ವರ, ಮತ್ತು ವೆಂಕಟೇಶ್ವರ 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 ಎಲ್ಲ ಕಡೆ ವೆಂಕಟೇಶ್ವರ. ನಮ್ಮದು ಶೋಕೇಸ್ದು. ಗಾಯ್ಸ್, ಮಾರ್ಕೆಟಿಗೆ ಹೋಗಿ ನೋಡಿ ಅಮ್ಮ ತರ್ತಾಯಿದ್ದೀನಿ. ಸಂತೆಗೆ ಹೋದಾಗ ನಮ್ಮ ಅಮ್ಮ ತರೋರು, ಇವಾಗ ನಾನು ತರ್ತಾಯಿದ್ದೀನಿ. ಮಾರ್ಕೆಟ್ಗೆ ಹೋಗಿದೆ ಮಕ್ಳಿಗೆಲ್ಲ ತರಕಾರಿ ತೊಗೊಬರೋಣ ಅಂತ. ಸ್ಕೂಲ್ಗೆ ಹೋಗೋ ಮಕ್ಳಿಗೆ ಆಲ್ಮೋಸ್ಟ್ ಟಿಫನ್ ಇರಲೇಬೇಕು, ಹಾಗಾಗಿ ತರಕಾರಿ ಎಲ್ಲ ತೊಗೊಬಂದೆ. ಮತ್ತು ನಂದು ರಿಪೋರ್ಟ್ಸ್ ತೋರಿಸೋದಿತ್ತು. ನಂದು ಹುಷಾರಿರಲಿಲ್ವಲ್ಲ ಗಾಯ್ಸ್, ನೀವೇ ನೋಡಿದ್ರಿ, ಗೊತ್ತು ನಿಮಗೆ. ನಂದು PCOD ಪ್ರಾಬ್ಲಮ್ ಆಗಿ ಬ್ಲಡ್ ಟ್ಯೂಬ್ ಎಲ್ಲ ಹಾಕಿಸ್ಕೊಂಡಿದ್ನಲ್ಲ, ಅದ್ರದ್ದನ್ನ ಇನ್ನೊಂದು ಸಲ ಚೆಕಪ್ಪಿಗೆ ಬನ್ನಿ ಅಂತ ಹೇಳಿದರು. ಹಾಗಾಗಿ ಅಲ್ಲಿಗೆ ಹೋಗಿದ್ದೆ, ಡಾಕ್ಟ್ರಿಗೆ ತೋರಿಸಿ ಹಾಗೆ ತರಕಾರಿ ತೊಗೊಂಬಂದೆ. ಅಲ್ಲೇನು ಲಾಗ್ ಮಾಡೋಕ್ಕೆ ಹೋಗಲಿಲ್ಲ, ತುಂಬ ಬಿಸಿಲಿತ್ತು, ಟಯರ್ಡ್ ಆಗ್ತಿತ್ತು. ಅವ್ರು ಡಾಕ್ಟ್ರು ಮತ್ತೆ ಕೇಳ್ತಿದ್ದಾರೆ ನನ್ನ, ಅಲ್ಲಮ್ಮ 8 ಪಾಯಿಂಟ್ ರಕ್ತ ಇದೆ ನಿನಗೆ. 8 ಇಲ್ಲ ಗಾಯ್ಸ್, ನಿನ್ನ ರಿಪೋರ್ಟ್ ತೋರಿಸ್ತೀನಿ ರೀ, ನೋಡಿ ಇಲ್ಲಿ. HB 7.9 ಇದೆ, 7.9 ಇದೆ. ಆ್ಯಕ್ಚುಲಿ ಇನ್ನೂ ಕಡಿಮೆ ಆಗೋಗಿತ್ತು ಅನಿಸುತ್ತೆ. 7.9 ಆಯಿತಾ? ಇನ್ನೊಂದು ಟೆಸ್ಟ್ ಮಾಡಿಸಿದ್ರೇನೋ ಗಾಯ್ಸ್. 7.9 ಇದೆ. ಆ್ಯಕ್ಚುಲಿ 7.9 3ಗೇನೋ ಬಂದಿತ್ತು ಗಾಯ್ಸ್. ಇಲ್ಲಿ ಅದು 7.9 ಇದ್ದಿದ್ದು 15 ಡೇಸಲ್ಲಿ 7.2 ಬಂದಿತ್ತು. ಇದು ನನ್ನ ಲಾಸ್ಟ್ ಬ್ಲಡ್. ಇದು ಇಷ್ಟು ಇದೆಯಲ್ಲ, ನೀನು ಹೆಂಗೆ ಓಡಾಡ್ತಾ ಇದೆಯಾ, ಸುಸ್ತಾಗ್ತಾ ಇಲ್ವಾ ನಿನಗೆ ಅಂತ ಕೇಳ್ತಿದ್ದಾರೆ ಡಾಕ್ಟರು. ಇಲ್ಲ ಸರ್, ನಾನು ನಾರ್ಮಲ್ ಆಗಿದ್ದೀನಿ ಅಂದೆ. ಅವ್ರು ಬ್ಲಡ್ ಟ್ಯೂಬ್ ಹಾಕ್ಕೊಟ್ರು 5 ಪಾಪ. ಬ್ಲಡ್ ಟ್ಯೂಬ್ ಹಾಕ್ಸಿ ಇವತ್ತೊಂದು ಸಲ ಬಾ ಅಂತ ಹೇಳಿದರು, ಹಾಗಾಗಿ ಹೋಗಿದ್ದೆ. ರಿಪೋರ್ಟ್ಸ್ ಎಲ್ಲ ನೋಡಿದ್ರು. ನಂಗೆ ಥೈರಾಯ್ಡ್ ಏನಿಲ್ಲ, ಥೈರಾಯ್ಡ್ ಎಲ್ಲ ನಾರ್ಮಲ್ ಇದೆ. ನಂಗೆ ಯಾವಾಗಲೂ ಥೈರಾಯ್ಡ್ ಇಲ್ಲ ಗೈಸ್. ಈ PCOD ಒಂದೇ, ಅದು ಏನಪ್ಪ ದೇವ್ರೆ, ಹುಟ್ಟಿದಾಗಲೇ ಬಂದ್ಬಿಟ್ಟಿದೆ ನನ್ನ ಜೊತೆ ಅನಿಸುತ್ತೆ. ಏನೂ ಇಲ್ಲ, ಎಲ್ಲ ನಾರ್ಮಲ್, ಎಲ್ಲ ನಾರ್ಮಲ್. ನೋಡಿ ಇಲ್ಲಿ ಎಲ್ಲ ನಾರ್ಮಲ್ ಇದೆ. ಬಟ್ ಅದು ಒಂದೇ ಸಖತ್ ಬೇಜಾರಾಗ್ತಿದೆ. ಅದೊಂದಿಲ್ಲ ಅಂದಿದ್ರೆ ಎಲ್ಲ ಸರಿ ಹೋಗ್ಬಿಡೋದು. ಇದೆಲ್ಲ ಬರ್ಕೊಟ್ಟಿರೋದವರು ಸ್ಕ್ಯಾನಿಂಗ್ದು. ಅದೇ ಗೈಸ್, ಡಾಕ್ಟರು ಸುಸ್ತಾಗ್ತಿಲ್ವಾ ನಿನಗೆ ಅಂತ ಕೇಳ್ತಿದ್ರು. ಹಾಗಾಗಿ ಇಲ್ಲ ಸರ್, ನಾನು ನಾರ್ಮಲ್ ಆಗಿದ್ದೀನಿ, ಏನು ಸುಸ್ತಾಗ್ತಿಲ್ಲ ಅಂತ ಅಂದೆ. ಬಟ್ ಚೆನ್ನಾಗಿ ತಿನ್ನಬೇಕಮ್ಮ, ತುಂಬ ಬ್ಲಡ್ ಕಡಿಮೆ ಇದೆ, ಜಾಸ್ತಿ ಮಾಡ್ಕೊಳ್ಳೇಬೇಕು, ಬೇಗ ಕಡಿಮೆ ಆಗಬೇಕು, ಜಾಸ್ತಿ ಆಗಬೇಕು ಅಂತ ಹೇಳಿದ್ರು. ಟ್ರೈ ಮಾಡ್ತೀನಿ ಸರ್, ನಾನು ಆಲ್ಮೋಸ್ಟ್ ಹೆಲ್ದಿ ಫುಡ್ಡೇ ಮಾಡೋದು, ಟ್ರೈ ಮಾಡ್ತೀನಿ ಅಂತ ಹೇಳಿದೆ. ಟಾನಿಕ್ ಎಲ್ಲ ಕೊಟ್ಟಿದ್ದಾರೆ ಡಾಕ್ಟರ್, ಬರೆದು ಟಾನಿಕ್ ಎಲ್ಲ ತೊಗೊಳ್ತಿದ್ದೀನಿ. ನೋಡ ಆದಷ್ಟು ಬೇಗ ಹುಷಾರಾಗೋಣ. ಈ ಆಸ್ಪತ್ರೆಗೆ ದುಡ್ಡು ಸುರಿಯೋದು ಅಂದರೆ ನಿಜ ಹೊಟ್ಟೆಯವರಿದ್ದೆ, ಕಷ್ಟಪಟ್ಟು ದುಡ್ದು ಏನು ಮಾಡೋಕ್ಕಾಗುತ್ತೆ. ಓಕೆ ಗಾಯ್ಸ್, ಇಲ್ಲಿಗೆ ನನ್ನ ಒಂದು ವಿಡಿಯೋನ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ಥ್ಯಾಂಕ್ ಯು ಸೋ ಮಚ್. 421 ಸಬ್ಸ್ಕ್ರೈಬರ್. ಫಾಸ್ಟಾಗಿ ಸಬ್ಸ್ಕ್ರೈಬ್ ಆಗ್ತಿದ್ದಾರೆ, ಸಬ್ಸ್ಕ್ರೈಬರ್ಸ್ ಓಡ್ತಿದೆ. ಎಷ್ಟು ಬೇಗ ಆಗ್ತಿದ್ದಾರೆ ಅನ್ನೋದೇ ಗೊತ್ತಾಗ್ತಾಯಿಲ್ಲ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಬೇಗ 500ನ ದಾಟಲಿ, ಬಿಕಾಸ್ ನನ್ನ ಎಫರ್ಟ್ಗೆ ಒಂದು ಪ್ರತಿಫಲ ಸಿಗಲಿ ಅನ್ನೋದಷ್ಟೇ. ಬಿಕಾಸ್ ನನಗೆ ಸಬ್ಸ್ಕ್ರೈಬ್ ಆಗಲಿ ಏನಕ್ಕೂ ಗೊತ್ತಿಲ್ಲ, ವಿಡಿಯೋ ರಿಜೆಕ್ಟೆಡ್ ಅಂತ ಬರ್ತಿದೆ. ಏನಾಗ್ತಿದೆ ಅನ್ನೋದು ಗೊತ್ತಾಗ್ತಿಲ್ಲ. ಹಾಗೆ ಅದೇ ಸಬ್ಸ್ಕ್ರೈಬ್ ಆಗದೆ ಹೋಗಲಿ. ನನ್ನ ಒಂದು ಕನ್ಸಿಸ್ಟೆನ್ಸಿನ ಯಾವತ್ತೂ ನಾನು ಬಿಟ್ಕೊಟ್ಟಿಲ್ಲ. ಆಲ್ಮೋಸ್ಟ್ ನಾನು ಬ್ಯಾಕ್ ಟು ಬ್ಯಾಕ್ ವೀಡಿಯೋ ಅಪ್ಲೋಡ್ ಮಾಡ್ತಾನೇ ಇದ್ದೀನಿ. ಅದರ ಪ್ರತಿಫಲನೋ ಏನೋ ಗೊತ್ತಿಲ್ಲ. ಇವಾಗ ಬ್ಯಾಕ್ ಟು ಬ್ಯಾಕ್
ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಸಪೋರ್ಟ್ಗೆ. ಇನ್ನು ಮುಂದೇನೂ ಅಷ್ಟೇ ಗೈಸ್, ನನಗೆ ಆಗುತ್ತೋ ಬಿಡುತ್ತೋ ಅದು ಸೆಕೆಂಡರಿ, ಬಟ್ ವಿಡಿಯೋ ಅಂತೂ ನಾನು ಅಪ್ಲೋಡ್ ಮಾಡೇ ಮಾಡ್ತೀನಿ. ಬಿಕಾಸ್ ನಾನು ಇವಾಗ ಏನು ಮಾಡ್ತಾಯಿದ್ದೀನಿ ಅದು ನನ್ನ ಫೇವ್ರೆಟ್ ಜಾಬ್. ಈ ವಿಡಿಯೋ ಎಡಿಟಿಂಗ್ ಆಗಲಿ, ಯೂಟ್ಯೂಬರ್ ಆಗಿ ನಾನು ಮಾಡ್ತಿರೋ ಕೆಲಸ ನನಗೆ ಫೇವ್ರೆಟ್ ಅಂತ ಇದೆ. ನನಗೆ ತುಂಬಾ ಖುಷಿ ಇದೆ, ಹಾಗಾಗಿ ನಾನು ಮಾಡ್ತಾಯಿದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ವಿಡಿಯೋನ ನೋಡಿ ಇನ್ನಷ್ಟು ಸಪೋರ್ಟ್ ಮಾಡಿ. ಇನ್ನಷ್ಟು ವ್ಲಾಗ್ನ ಮಾಡಬೇಕು ಅನ್ನೋ ಆಸೆ ನನಗೂ ಕೂಡ ಇದೆ. ನನ್ನ ಒಂದು ತಿರುಪತಿ ವ್ಲಾಗು 500 ದಾಟಿದೆ ವ್ಯೂಸು. ಥ್ಯಾಂಕ್ ಯು ಸೋ ಮಚ್. ನಾನು ಅಂದ್ಕೊಂಡೇ ಇರಲಿಲ್ಲ ಅಷ್ಟು ವ್ಯೂಸ್ ಬರುತ್ತೆ ಅಂತ. ಅಂದರೆ ಸ್ವಲ್ಪ ಸಬ್ಸ್ಕ್ರೈಬರ್ 2000 3000 ಮೇಲಿದ್ದು ಅವರೆಲ್ಲ 1K 2K ಈ ಥರ ವ್ಯೂಸ್ ಬಂದರೆ ಖುಷಿ ಪಡ್ಬೋದು. ನಂಗೆ 500 ಬಂದರೂ ಖುಷಿನೇ ಇದೆ ಗೈಸ್. ನಾನು ತುಂಬ ಎಕ್ಸ್ಪೆಕ್ಟ್ ಮಾಡಲ್ಲ. ದೇವರು ಎಷ್ಟು ಕೊಟ್ಟಿರ್ತಾನೋ ಅದರಲ್ಲಿ ತುಂಬ ತೃಪ್ತಿ ಪಡ್ತೀನಿ. ನನಗೆ ತುಂಬಾ ಖುಷಿ ಇದೆ. 500 ದಾಟಿ ಹೋಗ್ತಿದೆ ಅದು ಕೂಡ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟಿಗೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ವಿಡಿಯೋನ ನೋಡಿ ಗೈಸ್. ಹಾಗೆ ಹೇಳಿದಾಗೆ ನಾನು IVF ಬಗ್ಗೆ ಈ ವಿಡಿಯೋನ ಮಾಡಿದ್ದು. ನಾನು ಮೊದಲೇ ಎಲ್ಲ ಡೀಟೇಲು ಹೇಳಿದ್ದೀನಿ, ಅದ್ರ ಬಗ್ಗೆನೇ ಪುನಃ ಹೇಳ್ತೇನೆ ಇದ್ದರೆ ತುಂಬ ಹೇಳ್ದಂಗೆ ಆಗುತ್ತೆ. ನಿಮಗೆ ಏನು ಅನಿಸುತ್ತೋ ನಿಮ್ಮ ಹಸ್ಬೆಂಡ್ ಡಿಸ್ಕಷನ್ ಮಾಡಿ ನೀವು ಡಿಸಿಷನ್ನ ತಗೊಳ್ಳಿ. ಜನರ ಬಾಯಲ್ಲಿ ನಿಮ್ಮ ಒಂದು ಭವಿಷ್ಯನೇ ಯಾವತ್ತೂ ಕೊಡಬೇಡಿ. ನಾನು ಇದೊಂದು ಸಜೆಷನ್ ಎಲ್ರಿಗೂ ಕೊಡ್ತೀನಿ ಗೈಸ್. ಮಾನ ಮರ್ಯಾದೆ ನಾ ಬಿಟ್ಟು ಮಾಡದೇ ಇರೋವಂಥ ಕೆಲಸನ ಏನು ಬೇಕಾದರೂ ಮಾಡಿ ಗೈಸ್. ನಾನು ತುಂಬ ಓದಿದ್ದೀನಿ, ನಾನು ಈ ಕೆಲಸ ಮಾಡಬೇಕಲ್ಲ ಅಂತ ಹಂಚ್ಕೋಬೇಡಿ. ತುಂಬ ಅಯ್ಯೋ ನಾನು ಓದೇ ಇಲ್ಲ, ಇಷ್ಟು ದೊಡ್ಡ ಕೆಲಸ ನನ್ನ ಕೈಯಲ್ಲಿ ನಿಭಾಯಿಸೋಕ್ಕಾಯ್ತದ ಅಂತಲೂ ಅಂದ್ಕೊಳಕ್ಕೆ ಹೋಗಬೇಡಿ. ಓದಿರೋರು ಮಾಡದೇ ಇರೋ ಕೆಲಸನ ಓದದೇ ಇರೋರು ಮಾಡ್ತಾರೆ. ತುಂಬ ಓದಿರೋರು ಮಾಡೋಕ್ಕಾಗದೇ ಇರೋ ಕೆಲಸನೂ ಓದದೇ ಇರೋರು ಮಾಡ್ತಾರೆ. ತುಂಬ ಓದಿರೋರು ಜಮೀನಲ್ಲಿ ಕೆಲಸ ಮಾಡಿಕೊಂಡು ಕೋಟಿ ಸಂಪಾದನೆ ಮಾಡ್ತಾ ಇರೋರು ಇದ್ದಾರೆ. ಹಾಗಾಗಿ ಎಜುಕೇಷನ್ ಅನ್ನೋದು ಒಂದು ಸರ್ಟಿಫಿಕೇಟ್ ಅಷ್ಟೇ. ನನ್ನ ಪ್ರಕಾರ ಎಜುಕೇಷನ್ ಅನ್ನೋದು ಸರ್ಟಿಫಿಕೇಟ್ ಅಷ್ಟೇ. ಅದರಲ್ಲಿ ನಾವು ಏನು ಜ್ಞಾನನ ಪಡ್ಕೋತೀವಿ ಅದಷ್ಟೇ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳಕ್ಕಾಗೋದು. ಆ ಸರ್ಟಿಫಿಕೇಟ್ ಇಟ್ಕೊಂಡು ಏನು ಮಾಡ್ತೀರಾ? ನೀವೊಂದು ಗೌರ್ಮೆಂಟ್ ಜಾಬ್ ತೊಗೋತೀರಾ ಅಂದರೆ ಅದಕ್ಕೆ ಯೂಸ್ ಆಗ್ಬೋದು ಅಷ್ಟೇ, ಬಟ್ ನಿಮ್ಮ ಜ್ಞಾನ ಇರುತ್ತಲ್ವ ಅದು ಮಾತ್ರ ಯೂಸ್ ಆಗೋದು. ಅದಕ್ಕೋಸ್ಕರ ಜನಗಳ ಬಾಯಿಗೆ ಹೆದರ್ಕೋಬೇಡಿ. ನಿಮಗೆ ಏನು ಸರಿ ಅನಿಸುತ್ತೋ, ನಿಮ್ಮ ಮನಸ್ಸಾಕ್ಷಿಗೆ ಏನು ಸರಿ ಅನಿಸುತ್ತೋ, ಒಬ್ರಿಗೆ ಒಟ್ಟಿನಲ್ಲಿ ಅದರಿಂದ ಇನ್ನೊಬ್ಬರು ಕೆಟ್ಟದಾಗಬಾರ್ದು. ನಿಮ್ಮ ಬೆಳವಣಿಗೆಗೆ ಅನುಕೂಲ ಆಗಬೇಕು. ನಿಮ್ಗೆ ಏನು ಅನಿಸುತ್ತೋ ಅದನ್ನು ಮಾಡಿ. ಯಾರ ಬಾಯಿಗೂ ಹೆದರ್ಕೊಳಕ್ಕೆ ಹೋಗಬೇಡಿ. ಹೀಗೆ ಅಂದ್ಬಿಡ್ತಾರೆ ಹಾಗೆ ಅಂದ್ಬಿಡ್ತಾರೆ ಅಂತ ನಿಮ್ಮ ಭವಿಷ್ಯನ ಅವ್ರ ಬಾಯಿಗೆ ಕೊಡಬೇಡಿ ಅಷ್ಟೇ. ಅವ್ರು ಹಿಂಗಂದ್ರು ನಾನು ಅದು ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಮೂಲೆ ಗುಂಪಾಗಬೇಡಿ. ಯಾವುದೇ ಆದರೂ ಸ್ಟ್ರಾಂಗಾಗಿ ಮಾಡಿ. IVF ಅಷ್ಟೇ. ನಿಮಗೆ ಆಗ್ತಿಲ್ವಾ, ತುಂಬ ವರ್ಷ ಆಗಿದೆಯಾ ಮಕ್ಕಳಾಗಿ, ಸ್ಟ್ರಾಂಗಾಗಿ ಮಾಡಿಸ್ಕೊಳ್ಳಿ. ಬಟ್ 30 ಇಯರ್ಸ್ ಆದಮೇಲೆ ಮಾಡಿಸ್ಕೊಳ್ಳಿ IVF. ನಾನು ಯಾರಿಗೆ ಆದರೂ ಸಜೆಸ್ಟ್ ಮಾಡೋದಿಷ್ಟೇ. ಇದಂತೂ ಒಂದು 5-6 ಸಲನೇ ಹೇಳಿದ್ದೀನಿ ವಿಡಿಯೋದಲ್ಲಿ. ಮುಂಚೆನೇ ಮಾಡಿಸ್ಕೊಂಡು ದುಡ್ಡು ವೇಸ್ಟ್ ಮಾಡ್ಕೋಬೇಡಿ ಅಷ್ಟೇ ನಾನು ಹೇಳೋದು. ಓಕೆ ಗೈಸ್, ಇಲ್ಲಿಗೆ ನನ್ನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಬಾಯ್ ಬಾಯ್.